ಹಾಗಂತ ಅಮ್ಮ ಹೇಳ್ತಿದ್ರು. ಅಯ್ಯಯ್ಯೋ, ಇದನ್ನ ಬಾಯಲ್ಲಿ ಕೂಡ ಇಡಕ್ಕಾಗ್ತಿಲ್ವೇ? ಪಾಪ, ಇವನಿದನ್ನೆಲ್ಲ ಹೆಂಗ್ ತಿನ್ನೋ? ಈ ವಿಷಯದಲ್ಲಿ ಮಾತ್ರ ನಮ್ಮ ಹುಡುಗ ಚಿನ್ನ ಒಂದೇ ಒಂದು ಮಾತು ಹೇಳ್ದೆ ಬಡ್ಸಿದ್ದೆಲ್ಲ ತಿಂದ. ಅದಕ್ಕೆ ಕಣೋ ನೀನಂದ್ರೆ ನನಗಿಷ್ಟ ಆಗೋದು. ನಂಗೆ ಕೃಷ್ಣ ಅಂತೂ ತಿನ್ಸಲ್ಲ, ನಾನೇ ತಿನ್ಬೇಕಷ್ಟೆ. ಖಾರ ಏನು ಮಾಡೋಕ್ಕಾಗಲ್ಲ, ನಾನೇ ಮಾಡಿರೋದಲ್ವಾ. ನಾನು ಹೇಗೆ ಮಾಡಿದ್ದೀನಿ ಅನ್ನೋದು ಮುಖ್ಯ ಅಲ್ಲ, ಯಾಕೆ ಮಾಡಿದ್ದೀನಿ ಅನ್ನೋದಷ್ಟೇ ಇಂಪಾರ್ಟೆಂಟ್. ನಾನು ನಿನಗೋಸ್ಕರ ಇಷ್ಟೆಲ್ಲ ಬದಲಾಗಿದ್ದೀನಿ, ನೀನು ನನಗೋಸ್ಕರ ಒಂದು ಹೆಜ್ಜೆನೂ ಮುಂದೆ ಇಡ್ತಿಲ್ವಲ್ಲ ಕೃಷ್ಣ. ಹೀಗೆ ಆದ್ರೆ ನೀನು ಯಾವಾಗಲೂ ನನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ಳೋದು? ನೀವು ನೀವಾಗೇ ಇರಿ, ನಾನಾಗಿರ್ತೀನಿ. ಯಾರಿಗೋಸ್ಕರನೂ ನೀವು ಬದಲಾಗೋದು ಬೇಡ. ನಾವಿಲ್ಲಿ ಏನು ಮಾಡಿದ್ರು ಚಂದ, ಆದರೆ ನಾನು ವಿದ್ಯೆ ಇಲ್ದಿರೋ ಹದ್ದು. ನಾನು ನಿಮ್ಮ ಥರ ಮಾಡಿದ್ರೆ ಅದು ಚೆನ್ನಾಗಿರಲ್ಲ. ಅರ್ಥ ಆಯಿತು ಅನ್ಕೊಂತೀನಿ. ನೀವೇನೇ ಮಾಡಿದ್ರು ನನಗೆ ನಿಮಗೆ ಹೊಂದಾಣಿಕೆ ಆಗಲ್ಲ, ಇದೇ ಸತ್ಯ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಏನು ತಪ್ಪು ಮಾಡ್ದೆ ಅಂತ ಇವನು ಹೀಗೆ ಮಾತಾಡ್ತಿದ್ದಾನೆ. ನಾನು ಇವನ್ನ ಪ್ರೀತಿಸಿದ್ದೆ ತಪ್ಪ, ಅಥವಾ ನಾನಿಷ್ಟು ಓದಿದ್ದೆ ತಪ್ಪ? ವಿಶಾಲು, ನೀನೇನೇ ಹೇಳು, ನಮ್ಮ ಮನೇಲಿ ನಿದ್ದೆ ಬಂದ ಹಾಗೆ ಎಲ್ಲಿ ಹೋಗಿ ಮಲ್ಕೊಂಡ್ರು ನಿದ್ದೆ ಬರೋದಿಲ್ಲ. ಅದೇ ಏನ್ ಪುಟ್ಟ ಮಗು ಸ್ಥಳ ಬದಲಾದ್ರೆ ನಿದ್ದೆ ಮಾಡಕ್ಕಾಗಲ್ಲ. ರಾತ್ರಿ ಪೂರ್ತಿ ಗೊರ್ಕೆ ಹುಡ್ಕೊಂಡು ಮಲ್ಕೊಂಡಿದ್ರು ಕಣೆ. ಇವ್ರ ಗೊರ್ಕೆಯಿಂದ ನನಗ್ ನಿದ್ದೆ ಇಲ್ಲ, ನಿದ್ದೆ ಮಾಡಿಲ್ವಂತೆ ನಿದ್ದೆ, ನನಗ್ ನಿದ್ದೆ ಇಲ್ಲ. ಏನು ಎಲ್ರು ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಿ? ಏ ಹೌದಾ, ನೀನ್ ಯಾವಾಗ ಬಂದಿಯೋ? ನಾನು ಹೋಗಿದ್ ಕೆಲಸ ಒಂಚೂರು ಬೇಗ ಮುಗೀತಮ್ಮ, ನೆನ್ನೆ ರಾತ್ರಿನೇ ಬಂದ್ಬಿಟ್ಟೆ. ಓ ಬನ್ನಿ ಬನ್ನಿ ಬನ್ನಿ. ಹೋಗಿದ್ ಕೆಲಸ ಎಲ್ಲ ಸರಾಗುವಾಗ ಆಯ್ತು? ಎಲ್ಲಾ ಕೆಲ್ಸಗಳಾಯ್ತು. ಯಾಕಪ್ಪ ಇಷ್ಟು ಲೇಟು? ಬೇಗ ಬರಕ್ಕಾಗಲ್ವಾ? ಕೆಲ್ಸ ಏನೋ ಬೇಗ ಮುಗಿತು ಪುಟ್ಟಿ, ಆದ್ರೆ ನಿಮ್ಮ ಅಮ್ಮನ ಜೊತೆ ಹೋದಾಗ ಹೇಗಮ್ಮ ಬೇಗ ಬರಕ್ಕಾಗುತ್ತೆ? ಅಕ್ಕ, ಹೋಟೆಲ್ಗೆ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಕೃಷ್ಣ, ಒಂದ್ ನಿಮಿಷ. ಹೇಗೂ ಎಲ್ರೂ ಒಟ್ಟಿಗೆ ಇದ್ದೀರಿ, ನಮ್ಮ ವಂಶಿಗೆ ಅಂತ ತಂದಂತ ನೆಕ್ಲೆಸ್ನ ತಮ್ಗೆಲ್ಲ ತೋರ್ಸೋಣ ಅಂತ. ದೇವ್ಕಿ,
ವಂಶಿ ನೀನ್ ನೋಡು. ಅಂಶಿ ಕೊಡಿಲಿ, ನಾನು ನೋಡ್ತೀನಿ. ಅಯ್ಯೋ ಎಷ್ಟು ಚೆನ್ನಾಗಿದೆ. ಓ ನೈಸ್. ಹಾ ಬಾವಾ. ಕೃಷ್ಣ ನೋಡೋ ಎಷ್ಟು ಚೆನ್ನಾಗಿದೆ ಅಂತ. ಸರ್, ನೆಕ್ಲೆಸ್ ತುಂಬಾ ಚೆನ್ನಾಗಿದೆ. ವಜ್ರದ ನೆಕ್ಲೆಸ್ ತರ ಕಾಣಿಸ್ತಿದೆ, ಆದ್ರೆ ನಮ್ಮ ವಂಶಿಗೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ. ಅಯ್ಯೋ ಅಯ್ಯೋ, ಇದು ವಜ್ರದ ನೆಕ್ಲೆಸ್ ತರ ಅಲ್ಲ, ವಜ್ರದ ನೆಕ್ಲೆಸೇ ಏನೇ. ಹಾ, ವಜ್ರ ನೆಕ್ಲೆಸಾ? ಹೌದು, ನಮ್ಗಿರೋದು ಒಬ್ಳೇ ಮಗಳು. ಇವಳು ಮದ್ವೆಗೆ ಒಂದೊಳ್ಳೆ ಸರ ಮಾಡಿಸ್ಬೇಕು ಅಂತ ಆಸೆ ಇತ್ತು. ಈಗ ಕಾಲ ಕೂಡಿ ಬಂತು. ಈ ಕೃಷ್ಣ ನೋಡಿದ್ರೆ ನಾನು ಆಡಂಬರದ ಹುಡುಗಿ ಅಂತ ನನ್ನ ಮೇಲೆ ಮೂತಿ ಮುನಿಸ್ಕೊಂಡು ಕೂತಿದ್ದಾನೆ. ಈಗ ಮತ್ತೆ ಇದನ್ನೆಲ್ಲ ನೋಡಿ ಅವನೇನು ಅನ್ಕೋತಾನೋ ಏನೋ. ಏನೇ ಮಯ್ಯ, ಬೆಳಗ್ಗೆನೆ ಎಲ್ಲ ಗುಂಪು ಸೇರಿವೆ, ಇನ್ನು ಪಂಚಾಯಿತಿ ನಡೀತಾ ಇದೆ. ತುಂಬಾ ಚೆನ್ನಾಗಿದೆ ನೆಕ್ಲೆಸ್ಸು. ನೋಡಿ, ವಜ್ರದ ನೆಕ್ಲೆಸ್ಸು. ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು, ಒಂದ್ಸಲನಾದ್ರೂ ಈ ತರ ತಂದ್ಕೊಟ್ಟಿದ್ದೀರಾ ನೀವು? ಗರಿ ಏನಿದ್ರು ನವಿಲ್ಗಿದ್ರೇನೆ ಚೆನ್ನ. ಈ ಡೈಮಂಡ್ ನೆಕ್ಲೆಸ್ನ ನೀನು ಹಾಕ್ಕೊಂಡು ಮತ್ತೊಂದ್ಸರಿ ನನ್ನ ಮದುವೆ ಆಗ್ತೀಯಾ? ಅಪ್ಪ ಸ್ವಾಮಿ, ಸಾಕು, ಈ ಜನ್ಮಕ್ಕೆ ಸಾಕಾಗಿದೆ. ಅಮ್ಮ, ಡೈಮಂಡ್ ನೆಕ್ಲೆಸ್ ಅಂತಮ್ಮ, ಅದೇನಾದ್ರೂ ನಮ್ ಕೈಗೆ ಸಿಕ್ಕಿದ್ರೆ ನಮ್ ಲೈಫೇ ಸೆಟಲ್ಲು. ಯಾವುದು ಯಾವಾಗ ಯಾರಿಗೆ ಸಿಗ್ಬೇಕೋ ಸಿಕ್ಕೇ ಸಿಗುತ್ತೆ. ಆ ಟೈಮ್ಗೋಸ್ಕರ ಕಾಯ್ತಿರು. ವಂಶಿ, ಒಂದ್ಸಲ ಅದನ್ನ ಹಾಕೊಂಡ್ ತೋರ್ಸು, ಹೇಗ್ ಕಾಣಿಸತ್ತೆ ಅಂತ ನೋಡೋಣ. ಈ ಕೃಷ್ಣ ಮೊದಲೇ ನನ್ನ ತಪ್ಪು ತಿಳ್ಕೊಂಡಿದ್ದಾನೆ. ನಾನೀಗ ಈ ಡೈಮಂಡ್ ನೆಕ್ಲೆಸ್ ಹಾಕೊಂಡ್ರೆ ಅವ್ನು ನಿಜವಾಗ್ಲೂ ನಾನು ಆಡಂಬರದ ಹುಡುಗಿ ಅಂತಾನೆ ಅನ್ಕೋತಾನೆ. ವಂಶಿ, ಹಾ, ಏನ್ ಯೋಚನೆ ಮಾಡ್ತಿದ್ಯಾ? ಹೋಗು, ಹಾಕೊಂಡ್ ಬಾ ಹೋಗು. ಈಗ ಬೇಡ ಅಮ್ಮ, ಆಮೇಲೆ ಹಾಕೋತೀನಿ. ಆದರೂ ಈಗ ಇದನ್ನೆಲ್ಲ ತರದ್ ಬೇಕಿತ್ತಾ?